ನಗರದಲ್ಲಿ ಬೆಚ್ಚಿ ಬೀಳಿಸುವಂತಹ ಒಂದು ಘಟನೆ ನಿನ್ನೆ ದಿನ ನಡೆದಿದೆ ಸ್ನೇಹಿತರೆ. ಮಹಿಳೆಯ ಮನೆಗೆ ನುಗ್ಗಿ ಅಸಭ್ಯ ವರ್ತನೆ ಮಾಡಿದ ಡೆಲಿವರಿ ಬಾಯ್ನ ಬಂಧನವೂ ಕೂಡ ಆಗಿದೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಒಂದು ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋವನ್ನು ನೋಡ್ತಾ ಇದ್ದೀರಾ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತೇಳಿ ಕೇಳ್ಕೊಳ್ತೇನೆ ಸ್ನೇಹಿತರೆ. ಬೆಂಗಳೂರು ನಗರದಲ್ಲಿ ಮಹಿಳೆಯರ ಸುರಕ್ಷತೆ ಬಗ್ಗೆ ಮತ್ತೊಮ್ಮೆ ಆತಂಕ ಹುಟ್ಟಿಸುವಂತಹ ಘಟನೆ ಬೆಳಕಿಗೆ ಬಂದಿದೆ. ಡೆಲಿವರಿ ನೀಡುವಂತಹ ನೆಪದಲ್ಲಿ ಬಂದ ವ್ಯಕ್ತಿಯೊಬ್ಬ ಮಹಿಳೆಯ ಮನೆಗೆ ಬಲವಂತವಾಗಿ ಪ್ರವೇಶಿಸಿ ಅಸಭ್ಯವಾಗಿ ವರ್ತಿಸಿದ್ದಾನೆ ಎಂಬ ಆರೋಪ ಕೇಳಿಬಂದಿದ್ದು, ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ. ಈ ಘಟನೆ ಸಂಪೂರ್ಣ ಮಾಹಿತಿ ಏನು, ಬನ್ನಿ ತಿಳಿದುಕೊಳ್ಳೋಣ ಏನಾಗಿದೆ ಅಂತ. ಈ ಘಟನೆ ಬೆಂಗಳೂರಿನ ಮಾರತಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮುನೇಕೊಲಾಲು ಅನ್ನುವಂತಹ ಒಂದು ಪ್ರದೇಶದಲ್ಲಿ ನಡೆದಿದೆ ಸ್ನೇಹಿತರೆ. ಮಹಿಳೆ ಆನ್ಲೈನ್ನಲ್ಲಿ ಪಾರ್ಸಲ್ನ ಆರ್ಡರ್ ಮಾಡಿರ್ತಾರೆ. ಪಾರ್ಸಲ್ ತಲುಪಿಸಲು ಬಂದಿದ್ದ ಡೆಲಿವರಿ ಸಿಬ್ಬಂದಿ ಶೌಚಾಲಯವನ್ನು ಬಳಸೋದಕ್ಕೆ ಅನುಮತಿಯನ್ನು ಕೇಳ್ತಾನೆ. ಮಹಿಳೆ ಮನೆಯಲ್ಲೇ ಒಬ್ಬರೇ ಇದ್ದಿದ್ದರಿಂದ ನಿರಾಕರಿಸ್ತಾರೆ, ಬೇಡ ಅಂತಕ್ಕಂತಹ ವಿಚಾರವಾಗಿ ನಿರಾಕರಿಸ್ತಾರೆ ಅದನ್ನು. ಆದರೆ ಆತ ಬಲವಂತವಾಗಿ ಮನೆಯೊಳಕ್ಕೆ ಪ್ರವೇಶ ಮಾಡ್ತಾನೆ. ಮಹಿಳೆಯ ಎದುರು ಅಸಭ್ಯವಾಗಿ ವರ್ತಿಸ್ತಾನೆ. ನಂತರ ಅಲ್ಲಿಂದ ಪರಾರಿಯಾಗ್ತಾನೆ. ಈ ಘಟನೆ ನಂತರ ಮಹಿಳೆಯ ನಡೆದ ಘಟನೆಯ ಬಗ್ಗೆ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿರ್ತಾರೆ. ವಿಡಿಯೋ ವೈರಲ್ ಆದ ಬಳಿಕ ಈ ಘಟನೆ ನಂತರ ಮಹಿಳೆ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋವನ್ನು ಹಂಚಿಕೊಳ್ತಾರೆ. ವಿಡಿಯೋ ವೈರಲ್ ಆದ ಬಳಿಕ ಪೊಲೀಸರು ತನಿಖೆಯನ್ನು ಆರಂಭಿಸ್ತಾರೆ. ಮಾರತಳ್ಳಿಯ ಪೊಲೀಸ್ನವರು 22 ವರ್ಷದ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದು, ಭಾರತೀಯ ನ್ಯಾಯ ಸಂಹಿತೆ BNS ಸೆಕ್ಷನ್ ಅಡಿಗಳಲ್ಲಿ ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ಈ ರೀತಿ ಘಟನೆಗಳು ಸಾರ್ವಜನಿಕರಲ್ಲಿ ಆತಂಕವನ್ನು ಉಂಟು ಮಾಡುವುದಲ್ಲದೆ ಅಂತಿಮವಾಗಿ ನ್ಯಾಯಾಲಯವೇ ಇದನ್ನು ನಿರ್ಧಾರವನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಹೊರಭಾಗದಿಂದ ಬಂದಂತಹ ವ್ಯಕ್ತಿಗಳಿಗೆ ನೇರವಾಗಿ ಯಾವುದೇ ರೀತಿಯಾದಂತಹ ಪೊಲೀಸ್ ವೆರಿಫಿಕೇಷನ್ ಅಂತಹ ಯಾವ ಮಾನದಂಡಗಳು ಇಲ್ಲದೆ ಇರತಕ್ಕಂಥದ್ದು, ಪ್ಲಾಟ್ಫಾರ್ಮ್ನಂತಹ ವೇದಿಕೆಗಳನ್ನು ಯಾರು ಬೇಕಾದರೂ ಬಂದು ಸುಲಭವಾಗಿ ಲಾಗಿನ್ ಮಾಡಿಕೊಂಡು ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಕೂಡ ಒಂದು ಬಹುದೊಡ್ಡ ಲೋಪ ಇಲ್ಲಿ ಎದ್ದು ಕಾಣ್ತಾ ಇರತಕ್ಕಂಥದ್ದು ಕೂಡ ತಾವೆಲ್ಲರೂ ಕೂಡ ಗಮನಿಸಿರ್ಬೋದು. ಈ ರೀತಿಯ ಸಮಸ್ಯೆಗಳು ಬಂದಂತಹ ಸಂದರ್ಭಗಳಲ್ಲಿ ಆದಷ್ಟು, ಏಕೆ ಬೆಂಗಳೂರಿನಂತಹ ನಗರದಲ್ಲಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಎಲ್ಲರೂ ಕೂಡ ಬ್ಯುಸಿ ಶೆಡ್ಯೂಲ್ಡ್. ಇವತ್ತು ಪ್ರತಿಯೊಂದು ವಸ್ತುವಿಗೂ ಕೂಡ ಡೆಲಿವರಿಗೆ ಆದ್ಯತೆಯನ್ನು ಕೊಟ್ಟು ಪ್ರತಿಯೊಂದು ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟದಿಂದ ಹಿಡಿದು 10 ರೂಪಾಯಿಗೆ ಬೇಕಾಗುವಂತಹ ಒಂದು ತರಕಾರಿಯನ್ನು ಕೂಡ ಆನ್ಲೈನ್ನಲ್ಲೇ ಬುಕ್ ಮಾಡಿ ತರಿಸ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಒಳಗಡೆ ನಾವಿದ್ದೀವಿ. ಇಂತಹ ಸಂದರ್ಭಗಳಲ್ಲಿ ಯಾರಿಗಾದರೂ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಕರೆ ಮಾಡೋದ್ರ ಮುಖಾಂತರವಾಗಿ ಒಂದು ತಮಗೆ ಆಶ್ರಯವನ್ನು ಪಡಿಬೋದು. ಇಲ್ಲ 112 ಮುಖಾಂತರವಾಗಿ ಫೋನ್ ಮಾಡಿ ಕೂಡ ನೀವು ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಹಂಚ್ಕೊಳ್ಬೋದು. ಆದರೆ ಈ ರೀತಿಯ ಘಟನೆಗಳು ಬೆಂಗಳೂರಿನಲ್ಲಿ ಆಗಾಗ ಮರುಕಳಿಸ್ತಾ ಇರೋದನ್ನು ನೋಡ್ತಾ ಇದ್ದರೆ, ಅದು ಕೇವಲ ಡೆಲಿವರಿ ಅಂತಲೇ ಅಲ್ಲ, ಪ್ರತಿಯೊಂದು ವರ್ಗದಲ್ಲೂ ಕೂಡ ಈ ರೀತಿಯ ವರ್ತನೆಗಳು ಅಲ್ಲಲ್ಲಿ ನಡೀತಾ ಇರ್ತದೆ. ಹಾಗಾಗಿ ಆದಷ್ಟು ಜಾಗರೂಕತೆಯಿಂದ ಇರಬೇಕಾಗ್ತಕ್ಕಂತಹ ಒಂದು ವಿಚಾರ ಅಂತೇಳಿ ನಾನು ಈ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ.